ನಾವು ಥರ್ಡ್ ವೀಕಲ್ಲಿ ಸರ್ಪ್ರೈಸ್ ರೌಂಡಲ್ಲಿ ಅವರು ಒಂದು ಬೆಲ್ಲಿ ಡಾನ್ಸ್ ಮಾಡಿದ್ರು. ಆವಾಗ ಫುಲ್ ಎಲ್ಲರೂ ಫಿದಾ ಆಗೋದ್ರು. ನಾನು ಅನ್ಕೊಂಡೆ ಏನು ಸಕ್ಕತ್ತಾಗಿ ಡಾನ್ಸ್ ಆಗ್ತಾ ಇವರು ಅಂತ ಅನ್ಕೊಂಡೆ. ಅದಾದಮೇಲೆ ಅನ್ಕೊಂಡೆ ನೋಡಿ, ಒಬ್ಬ ಡಾನ್ಸರ್ ಇನ್ನೊಬ್ರು ಬಂದು ಅಂದರೆ ಒಂದು ಪೇರ್ ಕೊಟ್ಟಾಗ ಎಲ್ಲ ಒಂದು ಕಡೆ ಡಾನ್ಸ್ ರೌಂಡ್ ಅಂತ ಬಂದಾಗ ಒಂದು ಅದು ಜಲ್ ಆಗುತ್ತೆ ಅಂತ ಒಂದು ಅನಿಸ್ತು. ಫಸ್ಟ್ ಡೇ ಬಂದಾಗಲೇ ನಮಗೆಲ್ಲ ಕೇಳಿದ್ರು ಕ್ವೆಶನ್, ನೀವು ಇವಾಗ ಹುಡುಗರನ್ನ ಚೇಂಜ್ ಮಾಡಕ್ ಬಂದಿದ್ದೀರಲ್ಲ, ನಿಮಗೆ ಹುಡುಗರು ಹೆಂಗಿರಬೇಕು ಲೈಫಲ್ಲಿ ಅಂತ. ನಾವೆಲ್ಲ ಸ್ವಲ್ಪ ಜನ ಟಾಲ್ ಇರ್ಬೇಕು, ಶಾರ್ಟ್ ಇರ್ಬೇಕು, ಡಸ್ಕ್ ಇರ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು ಅಂತೆಲ್ಲ ಹೇಳಿದ್ವಿ. ರವಿ ಸರ್ ಹತ್ರ ನಾವು ಬೈಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಆ ದಿನಾನೇ ಹೋಗಲ್ಲ ಅಂತ ನಮಗೆ. ಅಂದರೆ ರವಿ ಸರ್ ಏನೋ ಬೈದಿಲ್ಲ ಅಂದರೆ ಇವತ್ತೇನೋ ಪ್ರಾಬ್ಲಮ್ ಇದೆ ನಮಗೆ, ಯಾರೋ ಒಬ್ರು ನಮ್ಗೆ ಯಾರೋ ಬೇರೆಯವ್ರು ಬೈತಾರೆ ಅಂತ. ರವಿ ಸರ್ ಬೈದ್ಬಿಟ್ರೆ ಒಂದು ಕಾನ್ಫಿಡೆನ್ಸು. ಸೊ ರಮೋಲನ ನಾವು ಸೀರಿಯಲಲ್ಲಿ ನೋಡಿದ್ದೀವಿ, ಆ ಒಂದು ಪಾರ್ಟು ನಮ್ಗೆ ಇಷ್ಟ ಆಗಿದೆ. ಅದ್ರ ಜೊತೆಗೆ ಅವ್ರು ಡಾನ್ಸ್ ಮಾತ್ರ ಎಲ್ಲ ಅದಕ್ಕೆ ಅಂತ ಸೆಪ್ರೇಟ್ ಫ್ಯಾನ್ ಬೇಸ್ ಇದೆ. ಸೊ ರಮೋಲ ನಿಮಗೆ ಪೇರ್ ಅಂತ ಆದಾಗ ಅವ್ರ ಬಗ್ಗೆ ನೀವು ಮುಂಚೆ ತಿಳ್ಕೊಂಡಿದ್ರಾ ಅಥವಾ ತಿಳ್ಕೊಂಡಿರಲಿಲ್ಲ? ಅವ್ರು ಡಾನ್ಸ್ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿತ್ತಾ? ಸೊ ಏನೇನೆಲ್ಲ ಅವ್ರ ಬಗ್ಗೆ ನೀವು ತಿಳ್ಕೊಳ್ಳೋಕೆ ಟ್ರೈ ಮಾಡಿದ್ರಿ ಅಂತ? ನನಗೆ ಸತ್ಯವಾಗ್ಲೂ ಗೊತ್ತಿರಲಿಲ್ಲ ಯಾರು ಅಂತ. ಫಸ್ಟ್ ಡೇ ನಾನು ಎಂಟ್ರಿ ಆದಾಗ ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ಆಯ್ ರಕ್ಷಿತ್ ಅಂತ. ಅವ್ರು ನನ್ನ ಹೆಸರು ತಪ್ಪು ಹೇಳಿದ್ರು. ಆವಾಗ ಅಂದ್ಕೊಂಡೆ ಓಕೆ, ಅಂದರೆ ಇವ್ರು ಪೇರ ಕೊಡ್ತಾರಂತ ನಂಗೆ ಗೊತ್ತಿರಲಿಲ್ವಲ್ಲ. ಅದಾದಮೇಲೆ ನಾವು ಥರ್ಡ್ ವೀಕಲ್ಲಿ ಸರ್ಪ್ರೈಸ್ ರೌಂಡಲ್ಲಿ ಅವರು ಒಂದು ಬೆಲ್ಲಿ ಡಾನ್ಸ್ ಮಾಡಿದ್ರು. ಆವಾಗ ಫುಲ್ ಎಲ್ಲರೂ ಫಿದಾ ಆಗೋದ್ರು. ನಾನು ಅನ್ಕೊಂಡೆ ಏನು ಸಕ್ಕತ್ತಾಗಿ ಡಾನ್ಸ್ ಆಗ್ತಾ ಇವರು ಅಂತ ಅನ್ಕೊಂಡೆ. ಅದಾದಮೇಲೆ ಅನ್ಕೊಂಡೆ ನೋಡಿ, ಒಬ್ಬ ಡಾನ್ಸರ್ ಇನ್ನೊಬ್ರು ಬಂದು ಅಂದರೆ ಒಂದು ಪೇರ್ ಕೊಟ್ಟಾಗ ಎಲ್ಲ ಒಂದು ಕಡೆ ಡಾನ್ಸ್ ರೌಂಡ್ ಅಂತ ಬಂದಾಗ ಒಂದು ಅದು ಜಲ್ ಆಗುತ್ತೆ ಅಂತ ಒಂದು ಅನಿಸ್ತು. ಇವ್ರಿಗೊಂದು ಭಯ ಇತ್ತು, ಇವರು ಫುಲ್ಲು ರಫ್ ಆ್ಯಂಡ್ ಟಫ್ ಆಗಿ ಅಂದರೆ ಫುಲ್ ಮಾಸಾಗಿ ಡಾನ್ಸ್ ಆಡ್ತಾರೆ, ನಾನು ಫುಲ್ ಕ್ಲಾಸ್ ಆಗಿ ಡಾನ್ಸ್ ಆಡೋದು, ಇಬ್ಬರಿಗೆ ಅದು ಜಲ್ಲಾಗುತ್ತಾ ಅಂತ. ಒಂದು ಡಾನ್ಸ್ ನಮಗೆ ಅಂದರೆ ನನಗೆ ಇವತ್ತಿಗೂ ಬೇಜಾರಿದೆ, ಅದೊಂದು ಫ್ಲಾಪ್ ಆಗಿತ್ತು ಅಂತ. ಕೆಮಿಸ್ಟ್ರಿ ರೌಂಡಲ್ಲಿ ನಾವು ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾಡ್ಬೇಕಂದ್ರೆ ನಮ್ಮ ಕೆಮಿಸ್ಟ್ರಿ ಹೆಂಗಿರುತ್ತೆ ಅನ್ನೋದು ಒಂದು ರೌಂಡ್ ಇತ್ತು. ಅದು ಫುಲ್ಲು ಸುಂಟ್ರ ಗಾಡಿ ಸಾಂಗ್ ಕೊಟ್ಟಿದ್ದಾರೆ. ಅದು ಅಂದರೆ ಆ ಫುಲ್ ಬೀಟ್ ಅದು ನಾವು ನೋಡ್ಕೊಂಡು ಆಡೋಕೆ ಆಗೋದಿಲ್ಲ. ಇಬ್ಬರು ಫುಲ್ ರೊಮ್ಯಾಂಟಿಕ್ ಸ್ಲೋ ಸಾಂಗ್ ಕೊಟ್ಟರೆ ನಾವು ನೋಡ್ಕೊಂಡು ಆಡ್ಬೋದು. ಅದರಲ್ಲಿ ಅಂದರೆ ನಮಗೆ ಜಡ್ಜಸ್ ಕಡೆಯಿಂದ ಬಂದಿದ್ದು ನಿಮ್ಮಿಬ್ಬರಲ್ಲಿ ಕೆಮಿಸ್ಟ್ರಿ ಕಾಣಿಸಿಲ್ಲ ಅಂತ ಅನಿಸ್ತು. ಆವಾಗ ನಾವಿಬ್ಬರು ಅವ್ರು ನನಗೆ ಸ್ಟಾರ್ಟ್ ಮಾಡಿದ್ರು, ಅಂದರೆ ನೋಡಿ ಈ ಥರ ಡಾನ್ಸ್ ಆಡಬೇಕು, ಈ ಥರ ಡಾನ್ಸ್ ಆಡಬೇಕು, ಅಂದರೆ ಈ ಥರ ಸಾಫ್ಟಾಗಿರಬೇಕು, ಅಂದರೆ ಈ ಥರ ನನ್ನ ಈ ಕೈ ಇಟ್ಕೊಂಡು ಹಿಂಗೆ ಅವ್ರನ್ನ ಹಿಂಗೆ ಸ್ವೈಪ್ ಮಾಡೋದು ಅಷ್ಟೇ, ಅಂದರೆ ಅದು ಸಾಫ್ಟಾಗಿರ್ಬೇಕು. ಯಾಕಂದ್ರೆ ನನಗೆ ಆ ಥರ ಎಲ್ಲ ಇಲ್ಲ, ಫುಲ್ ಟಪಾಂಗುಚ್ಚಿ ನನಗೆ. ಆವಾಗ ಇವ್ರನ್ನ ನೋಡಿ ಫುಲ್ ಖುಷಿಯಾಗಿದೆ. ಓ ಬಿಡಪ್ಪ, ಇವಾಗ ನಾನು ರೊಮ್ಯಾಂಟಿಕ್ ಡಾನ್ಸು ಕಲಿಬೋದು ಇಲ್ಲಿ ಬಂದಾದ್ಮೇಲೆ ಅಂತ. ಆಮೇಲೆ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತ ಒಂದು ಸಾಂಗ್ ಡಾನ್ಸ್ ಮಾಡಿದ್ವಿ. ಆವಾಗ ಅವರೇ ಹೇಳಿದ್ರು, ರಚವಾಸ ಹೇಳಿದ್ರು, ನಿಮ್ಮಿಬ್ಬರು ಕೆಮಿಸ್ಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂತ. ಆವಾಗ ಸಮಾಧಾನ ಆಯ್ತು. ನೋಡು, ನಮ್ಮ ಕೈಲಿ ಏನಾಗಲ್ಲ ಅದನ್ನು ನಾವು ತಲೆಗೆ ತೊಗೊಂಡು ಸೀರಿಯಸ್ ಆಗಿ ಮಾಡಿದಾಗ ಅದೇ ಮೆಂಟ್ರಿಂಗ್ ನಮಗೂ ಸೀರಿಯಸ್ ಆಗಿ ಹೇಳ್ಕೊಂಡಾಗ. ಯಾಕಂದರೆ ನೋಡಿ, ನಾರ್ಮಲಾಗಿ ಕ್ಲಾಸ್ಗೆ ಹೋದರೆ ಒಂದು ಮಾಸ್ಟರ್ ಇರ್ತಾರೆ, ಅದೇ ಮಾಸ್ಟರ್ ಬದಲು ಇಲ್ಲಿ ನಂಗೆ ಮೆಂಟರ್ ಇದ್ದಾರೆ. ಅವ್ರು ನಂಗೆ ಅಷ್ಟೇ ಸೀರಿಯಸ್ ಆಗಿ ಹೇಳ್ಕೊಟ್ಟಾಗ ನಾನು ನೆಕ್ಸ್ಟ್ ಪರ್ಫಾರ್ಮೆನ್ಸಲ್ಲಿ ಚೆನ್ನಾಗಿ ಮಾಡ್ಬೋದು, ನಂಗೆ ಕಾನ್ಫಿಡೆನ್ಸ್ ಬಂದು. ಆವಾಗ ಅನಿಸ್ತು ನೋಡಿ, ನಾನು ಯಾವ್ದು ಮಾಡೋಕ್ಕಾಗಲ್ಲ ಅಂತ ಅನಿಸ್ತು. ನನ್ನ ಮೆಂಟರ್ ಆಗಿ ಅವ್ರು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನಂಗೆ ಹೇಳ್ಕೊಟ್ಟು ಚೆನ್ನಾಗಿ ಮಾಡಿಸಿದ್ರು. ಅದು ಪ್ರೂವ್ ಮಾಡಬೇಕಾಗಿರೋದು, ಅದನ್ನು ನಾವು ಪ್ರೂವ್ ಮಾಡಿದ್ದೀವಲ್ಲ. ಅಂದರೆ ಅವಾಗಲೇ ಹೇಳ್ದಂಗೆ, ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಅವರೆಲ್ಲರಿಂದ ನಾವು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಾಡಿರ್ಬೋದು. ಇವತ್ತು ಜನ ನಮ್ಮನ್ನ ಗೆಲ್ಸಿದ್ದಾರೆ. ಆದರೆ ಅದರಿಂದ ನಾವು ಕಲ್ತಿರೋ ಪಾಠ ಪ್ರತಿ ಒಂದು ವಾರನೂ ಒಂದೊಂದು ಪಾಠ, ಒಂದೊಂದು ಲೆಸನ್ ಇದ್ದಂಗೆ, ಅದು ನಮಗೆ ಒಂದೊಂದು ಸಬ್ಜೆಕ್ಟ್ ಇದ್ದಂಗೆ. ಅದಕ್ಕೆ ನಾನು ಇಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಝೀಗೆ ಮತ್ತು ರಮೋಲಾಗೆ. ರವಿ ಸರ್ ಮತ್ತು ರಚಿತಾ ರಾಮ್ ಅವರಿಬ್ರದ್ದು ಒಂದು ಇನ್ಪುಟ್ಸ್ ನಿಮಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇತ್ತು, ಅದು ಎಷ್ಟು ಯೂಸ್ ಆಗ್ತಾ ಇತ್ತು ಅಂತ? ಆಮೇಲೆ ಅದನ್ನ ಸೀರಿಯಸ್ ಆಗಿ ಯಾರು ತಗೊಳ್ತಾ ಇದ್ರು, ಯಾರು ತಗೊಳ್ತಾ ಇರಲಿಲ್ಲ? ನಾನು ಯಾವಾಗಲೂ ನಾನು ಹೇಳ್ದಾಗೆ ಅವ್ರ ಕಮೆಂಟ್ಸ್ ಏನು ಕೊಡ್ತಾರೆ ಅಂತ ತುಂಬ ಅಲರ್ಟ್ ಆಗಿರ್ತಿದ್ದೆ, ಅದನ್ನು ಕೇಳಿಸ್ಕೊಳ್ತಿದ್ದೆ. ಫಸ್ಟ್ ಡೇ ಬಂದಾಗಲೇ ನಮಗೆಲ್ಲ ಕೇಳಿದ್ರು ಕ್ವೆಶನ್, ನೀವು ಇವಾಗ ಹುಡುಗರನ್ನ ಚೇಂಜ್ ಮಾಡಕ್ಕೆ ಬಂದಿದ್ದೀರಲ್ಲ, ನಿಮಗೆ ಹುಡುಗರು ಹೆಂಗಿರಬೇಕು ಲೈಫಲ್ಲಿ ಅಂತ. ನಾವೆಲ್ಲ ಸ್ವಲ್ಪ ಜನ ಟಾಲ್ ಇರ್ಬೇಕು, ಶಾರ್ಟ್ ಇರ್ಬೇಕು, ಡಸ್ಕ್ ಇರ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು ಅಂತೆಲ್ಲ ಹೇಳಿದ್ವಿ. ಅವಾಗ ರವಿ ಸರ್ ಅಲ್ಲೂ ಹೇಳಿದ್ರು ಆ್ಯಂಡ್ ಕ್ಯಾರವನಲ್ಲಿ ಕೂತಾಗಲೂ ಹೇಳ್ತಾ ಇರ್ತಿದ್ರು, ಆ ಥರ ಎಲ್ಲ ನೀವು ಎಕ್ಸ್ಪೆಕ್ಟೇಷನ್ಸ್ನ ಹಿಂಗೆ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದಕ್ಕೆ ತಕ್ಕಂಗೆ ನೀವು ಹುಡ್ಕೊಂಡು ಹೋಗ್ತಾ ಇದ್ರೆ ನೀವೆಲ್ಲೋ ಇದಾಗ್ತೀರಾ. ಬಟ್ ಲೈಫಲ್ಲಿ ಯಾರೋ ಸಿಗ್ತಾರೆ, ಒಳ್ಳೆ ಗುಣ ಇರುತ್ತೆ, ನಿಮಗೆ ಕಂಪ್ಯಾಟಬಲ್ ಇರುತ್ತೆ ಇಬ್ಬರಿಗೂ. ಆ ಟೈಮಲ್ಲಿ ನೀವು ಹಾಗೆಲ್ಲ ಹಾಕೊಂಡಿರ್ಬಾರ್ದು. 100% ಪರ್ಫೆಕ್ಟ್ ಆಗಿರೋರು ಯಾವತ್ತೂ ಸಿಗಲ್ಲ. ಸೊ ಹಾಗಾಗಿ ಸ್ವಲ್ಪ ಈಸಿ ಬಿಡಿ, ನೀವು ಮನಸ್ಸನ್ನು ಹಿಂಗೆ ಇಟ್ಕೊಂಡಿರಬೇಡಿ ಅನ್ನೋದೆಲ್ಲ ಸ್ವಲ್ಪ ಹೇಳ್ತಾ ಇದ್ರು. ಆ್ಯಂಡ್ ಹೇಗೆ ಸೇವ್ ಮಾಡಬೇಕು, ನಾವು ಆರ್ಟಿಸ್ಟ್ ಆಗಿ ಆ್ಯಂಡ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಎಷ್ಟು ಇಂಪಾರ್ಟೆಂಟ್ ಎಲ್ಲ ಹುಡುಗಿರಿಗೆ ಲೈಫಲ್ಲಿ, ಇದ್ರ ಬಗ್ಗೆ ಎಲ್ಲ ತುಂಬ ಹೇಳ್ತಾ ಇದ್ರು. ಸೊ ರವಿ ಸರ್ ಎವ್ರಿ ಟೈಮ್ ಊಟಕ್ಕೆ ಇದೇ ಜಾಗದಲ್ಲಿ ಕಂಠೀರವಲ್ಲಿ ತುಂಬ ಸತಿ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಬೇರೆ ಕ್ಯಾರವನಲ್ಲಿ ಊಟ ಮಾಡ್ತಾ ಇದ್ದಿದ್ದು, ಅವ್ರು ಹೇಗೆ ನೋಡ್ಕೊಳ್ತಾ ಇದ್ರು ನಮ್ಮನ್ನು, ಅಷ್ಟು ಬಿಗ್ ಸ್ಟಾರ್ ಅವರು. ಬಟ್ ಆದರೆ ನಮಗೆ ಅವ್ರು ಟ್ರೀಟ್ ಮಾಡ್ತಾಯಿದ್ದು ನನಗೆ ಇವತ್ತಿಗೂ ಸರ್ಪ್ರೈಸಿಂಗ್ ಆಗಿದೆ. ಆ ಥರ ಇನ್ನೊಬ್ಬರು ಸ್ಟಾರ್ ಯಾರು ಇದ್ದಾರೆ ನಾನು ಅಷ್ಟೊಂದು ಯಾರು ಮೀಟ್ ಮಾಡಿಲ್ಲ. ಮಾಡಿದ್ರೂ ಈ ರವಿ ಸರ್ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ.
ಅಷ್ಟು ಒಂದು ಮಗು ಥರ ಮನಸ್ಸು, ಎಷ್ಟು ಸಾಧನೆ ಮಾಡಿದ್ದಾರೆ. ಆದರೆ ಆ ಮಗು ಮನಸ್ಸು ಅವ್ರದ್ದು ಎಲ್ಲ ಊಟ ಮಾಡಿಬಿಟ್ಟಿದ್ರೆ ನಾವು ಆಲ್ರೆಡಿ ನಾನು ತಂದಿರ್ತೀನಿ ಅಂತ ಗೊತ್ತು ತಾನೆ, ಏನಕ್ಕೆ ಊಟ ಮಾಡಿದ್ರೆ ನೀವು ಇನ್ನೊಂದ್ಸತಿ ಮಾಡಿ ಊಟ ಮಾಡಿ ಅಂತ. ಸೊ ಏನು ತಪ್ಪು ಮಾಡಿದರೆ ಹಾಗೆ ಮುಖದ ಮೇಲೆ ಬಂದು ಏನೋ ನೀನು ಇವನು ನಾನು ಚೇಂಜ್ ಆಗಲ್ಲ ಹಂಗೆ ಹಿಂಗೆ ನಾನು ಹಿಂಗೆ ಇರೋದು, ನೀನು ಹಿಂಗೆ ಸಾಯಿ ನೀನು ಅಂತಿದ್ರು. ಸೊ ಹಂಗೆ ಅಂದ್ರೆ ರವಿ ಸರ್ ಹತ್ರ ನಾವು ಬೈಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಆ ದಿನಾನೇ ಹೋಗಲ್ಲ ಅಂತ ನಮ್ಗೆ. ಅಂದ್ರೆ ರವಿ ಸರ್ ಏನೋ ಬೈದಿಲ್ಲ ಅಂದ್ರೆ ಇವತ್ತೇನೋ ಪ್ರಾಬ್ಲಮ್ ಇದೆ ನಮ್ಗೆ, ಯಾರೋ ಒಬ್ರು ನಮ್ಗೆ ಯಾರೋ ಬೇರೆಯವ್ರು ಬೈತಾರೆ ಅಂತ. ರವಿ ಸರ್ ಬೈದ್ಬಿಟ್ರೆ ಅವ್ನ ಕಾನ್ಫಿಡೆನ್ಸು. ಅವಾಗ ಇವ್ರು ಹೇಳ್ದಂಗೆ ಅಂದ್ರೆ ಆ ಥರ ಒಂದು ಲೆಜೆಂಡ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಅವ್ರ ಜೊತೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋದಾಗಿರ್ಬೋದು, ಅವ್ರ ಹತ್ರ ಕಮೆಂಟ್ಸ್ಗಳು ಇಳಿಸ್ಕೊಳ್ಳೋದಾಗಿರ್ಬೋದು. ಯಾಕಂದರೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಇಲ್ಲಿ ಗಂಟ ಬಂದಿದ್ದಾರೆ ಅಂತ ಹೇಳಿದ್ರೆ ಸೋಲು ಗೆಲುವು ಪ್ರತಿಯೊಂದು ಸಕ್ಸಸ್ಸು ಫೇಲ್ಯೂರ್ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ನಮ್ಮನ್ನೆಲ್ಲ ಯಾಕೆ ಅಷ್ಟು ಟ್ಯೂನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಫ್ಯೂಚರಲ್ಲಿ ಬರೋ ನೀವೆಲ್ಲ ಸೆಲೆಬ್ರಿಟಿ, ಅಂದರೆ ನೀವೆಲ್ಲ ಆರ್ಟಿಸ್ಟ್ ಆಗಬೇಕಾಗಿರೋರು, ಒಂದು ದೊಡ್ಡ ಸೆಲೆಬ್ರಿಟೀಸ್ ಆಗಿರಬೇಕಾಗಿರೋರು, ಇಂಡಸ್ಟ್ರಿಯಲ್ಲಿ ನಿಂತ್ಕೊಬೇಕು ಅಂತ ಹೇಳಿದ್ರೆ ಅವ್ರು ಹೇಳೋ ಮಾತುಗಳು ನಾವು ಕೇಳಲೇಬೇಕು ಸೀರಿಯಸ್ ಆಗಿ. ಯಾಕಂದರೆ ಇವತ್ತಿಂದ ಅಲ್ಲ, ನಾನು ರವಿ ಸರ್ನ ನಾನು ಚಿಕ್ಕ ವಯಸ್ಸಿನ ನಾನು ನೋಡ್ಕೊಂಬಂದಿದ್ದೀನಿ. ನನ್ನ ಮನೆ ದೇವರು ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ನನ್ನ ಮನೆಯಲ್ಲಿ ಡೋರ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಫೋಟೋ ರವಿ ಸರ್ ದೊಡ್ಡದಾಗಿ ಹಾಕಿರೋದು ನಾನು. ಅಂದರೆ ಬುಲೆಟ್ ಅಂತ ಹೆಸರು ಕೊಟ್ಟಿದ್ದೆ ಅವ್ರಿಗೆ ಆ ರೆಸ್ಪೆಕ್ಟ್ ಯಾವತ್ತಿಗೂ ಇದ್ದೇ ಇರುತ್ತೆ. ಊಟ ಮಾಡಿಸೋ ರೀತಿ ಆಗಿರ್ಬೋದು ರವಿ ಸರು. ನಾವು ಊಟ ಮಾಡಿಕೊಂಡು ಸೆಟಲ್ ಊಟ ಮಾಡ್ಕೊಂಡು ತಿರ್ಗಾ ವಾಪಸ್ ಹೋಗಿದ್ರು, ಬಾಯಿಗೆ ಬಂದಂಗೆ ಬೈಯೋರು, ನಿನಗೆ ಯಾವನ್ ಹೇಳ್ದವ್ನು ಊಟ ಮಾಡೋಕ್ಕಾಚೆ ನನ್ನ ಖಾರ ಏನಂತ ಗೊತ್ತು. ಅಲ್ಲಿ ಆ ಒಂದು ಅಷ್ಟು ಖಾರ ಇರೋ ಐಟಮ್ಗಳು, ಚಿಕನ್ ಐಟಮ್ಸು, ಮಟನ್ ಎಲ್ಲ ತರಿಸೋರು. ಅಂದರೆ ಅದು ಬಿಟ್ಟು ಐಸ್ ಕ್ರೀಮ್ ಬೇಕಾ ನಿಮಗೆ, ಸ್ನ್ಯಾಕ್ಸ್ ಬೇಕಾ, ಆ ಟೈಮ್ ಕರೆಕ್ಟಾಗಿ ಎಲ್ಲದನ್ನು ತರಿಸೋರು. ಅಂದರೆ ಆ ಥರ ಲೆಜೆಂಡ್ ನಮಗೆ ಸಿಗ್ತಾರಂತ ನಾವು ಅನ್ಕೊಂಡು ಇಲ್ಲ. ಆ್ಯಂಡ್ ರವಿ ಸರ್ ವೈಫ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ರುಚಿಯಾಗಿ ಅಡುಗೆ ಮಾಡ್ತಿದ್ರು. ಆ್ಯಂಡ್ ಇಷ್ಟಿಷ್ಟು ದೊಡ್ಡ ಡಬ್ಬಗಳಲ್ಲಿ ಎಲ್ರಿಗೂ ಆಗೋ ಥರ ಒಬ್ಬರೇ ಅಡುಗೆ ಮಾಡಿ ಕಳಿಸ್ತಿದ್ರು. ಆ್ಯಂಡ್ ಡಿಫ್ರೆಂಟ್ ಸ್ವೀಟ್ಸ್ ಎಲ್ಲ ಬ್ರೇಕಲ್ಲಿ ಕೂತಾಗೆಲ್ಲ ನಮಗೆ ಸೆಟ್ಟಿಗೆ ಬಂದರೆ ತಿನ್ನೋದೇ ಒಂದು ಮಜಾ. ತಿನ್ನೋ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಡೇ. ಹಾಗೆ ನಮ್ಮ ಇಡೀ ದಿನ ಸೂಪರಾಗಿರ್ತಾ ಇತ್ತು. ಒಳ್ಳೆ ಮದುವೆ ಮನೆಗೋ ಫಂಕ್ಷನ್ಗೋ ಬಂದಿರೋ ಥರ ಎಲ್ಲ ಆರಾಮಾಗಿ ತಿನ್ಕೊಂಡು ಪಿಜ್ಜಾ ಅಂತೆ ಅದನ್ನ ಬಿಟ್ಟು ಮತ್ತೆ ಆರ್ಡರ್ ಮಾಡಿ ಕೊಡ್ತಿದ್ರು. ನಮಗೆ ಏನು ಬೇಕು ಕೇಳಿದ್ರೆ ಹೋಟೆಲ್ ಸ್ವೀಟ್ ಇದೆ ಸರ್ ಅಂತಂದ್ರೆ ಏನು ಬೇಕು ಆರ್ಡರ್ ಮಾಡು, ಅದು ಇದು ಎಲ್ಲದು. ಅವ್ರ ಕಾಫಿ ನಾವು ಕಿತ್ಕೊಂಡು ಕುಡಿತಿದ್ವಿ. ಅಷ್ಟು ಕ್ಲೋಸ್ ಆಗಿ ಅವರು ಆ ಬಾಂಡಿಂಗು ನಮ್ಮ ಜೊತೆ ಇದ್ದಿದ್ದ ರೀತಿನ ಯಾವತ್ತೂ ಮರೆಯೋಕ್ಕೆ ಆಗಲ್ಲ. ಆ್ಯಂಡ್ ರಚಿತಾ ಮ್ಯಾಮ್ ಕೂಡ ಅಷ್ಟೇ ಕ್ಯೂಟ್. ಅವರೊಂದು ಎಷ್ಟು ಬಬ್ಲಿ ಹೀರೋಯಿನ್ನು, ಎಷ್ಟು ಫ್ಯಾನ್ ಬೇಸ್ ಇದೆ ಅವ್ರಿಗೆ. ಆದರೆ ನಮ್ಮ ಜೊತೆ ಅವ್ರು ಮಾತಾಡೋದೇ ಒಂದು ಖುಷಿ. ಆ್ಯಂಡ್ ಅವರು ರೆಡಿಯಾಗಿ ಬರ್ತಾ ಇದ್ದಿದ್ದು ಎವ್ರಿ ಡೇ. ಹುಡುಗಿರಿಗೆ ಅದೇ ಒಂದು ಯಾವ ಡ್ರೆಸ್ ಹಾಕ್ತಾರೆ, ಏನು ಜ್ಯುವೆಲ್ರಿ ಹಾಕ್ತಾರೆ, ಹೇಗೆ ರೆಡಿಯಾಗಿ ಬರ್ತಾರೆ, ಅದನ್ನೆಲ್ಲ ನೋಡ್ತಾ ಇದ್ವಿ. ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಎವ್ರಿ ಟೈಮ್ ಹೋಗಿ ಎಲ್ಲರೂ ಫೋಟೋಸ್ ತಗೊಳ್ತಾ ಇದ್ರು. ಸೊ ಅವ್ರ ಜೊತೆ ಇದ್ದಿದ್ದು ದಿನಗಳನ್ನ ಇನ್ನೊಂದು ಸೀಸನ್ 3 ಕರೆದ್ರೂ ಬರೋಕ್ಕೆ ರೆಡಿ ನಾವು. ರವಿ ಸರ್ ರಚಿತಾ ಮ್ಯಾಮ್ಗೋಸ್ಕರ, ಆ್ಯಕ್ಚುಲಿ ಸ್ಪೆಷಲಿ ಅವ್ರಿಗೋಸ್ಕರ. ಬಿಕಾಸ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಅಷ್ಟು ನಮ್ಮ ಮನಸ್ಸಲ್ಲಿ ಒಂದು ಕ್ಯೂಟ್ ಸ್ವೀಟ್ ಮೂಮೆಂಟ್ಸ್ ಆಗಿ ಉಳ್ಕೊಂಡಿದೆ. ಸೊ ಇವ್ರು ಹೇಳ್ದಂಗೆ ನೆಕ್ಸ್ಟ್ ಸೀಸನ್ಗೂ ಹೋಗಕ್ಕೆ ರೆಡಿ, ಅವ್ರು ರೆಡಿ ಇರ್ಬೋದು. ಬಿಕಾಸ್ ಅವ್ರ ಮೆಂಟರ್. ಇವಾಗಲೇ ನೀವು ಹೋಗಿ ಬಂದಿದ್ದೀರಾ, ಇವಾಗ ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಬ್ಯಾಚುಲರ್ ಆಗಿ ಏನೇನು ಎಕ್ಸ್ಪೀರಿಯನ್ಸ್ ಬೇಕು, ಮದುವೆ ಆದಮೇಲೆ ಅದನ್ನೆಲ್ಲ ನೀವು ಕ್ಯಾರಿ ಮಾಡ್ಬೋದು ಅಂತ ಫುಲ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಯಾಚಿಗೂ ಹೋದರೆ, ನೆಕ್ಸ್ಟ್ ಸೀಸನ್ಗೂ ಹೋದರೆ ಅಲ್ಲಿ ನಿಮ್ಗೆ ಏನಂತಾರೆ ಅಂತ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವೈದೇಹಿ, ವಿಶ್ವವಾಣಿ ಸ್ಪೆಷಲ್, ಬೆಂಗಳೂರು.